ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಸದಾ ಒಂದಲ್ಲ ಒಂದು ವಿಚಾರದಿಂದ ಸದಾ ಸುದ್ದಿಯಲ್ಲಿರ್ತಕ್ಕಂಥ ಕೋಲಾರದ ಹಾಲು ಒಕ್ಕೂಟ ಕೋಮೂಲ್ ಸಂಸ್ಥೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿರ್ತಕ್ಕಂಥದ್ದು ಏನು, ಜನವರಿ 21ರಂದು ಹಾಲು ಒಕ್ಕೂಟದ ತುಪ್ಪದ ಘಟಕದಿಂದ ಬಹಳಷ್ಟು ತುಪ್ಪ ಸೋರಿಕೆ ಆಗಿತ್ತು. ಆದರೆ ಈ ಒಂದು ತುಪ್ಪ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೇಪ ಹಚ್ಚುವಂತಹ ಒಂದು ಕೆಲಸಕ್ಕೆ ಈಗಾಗಲೇ ಕೋಮೂಲ್ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಈ ಒಂದು ತುಪ್ಪದ ಸೋರಿಕೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನೇ ಮುಚ್ಚುಹಾಕುವಂತಹ ನಿಟ್ಟಲ್ಲಿ ಬಹಳಷ್ಟು ಅಧಿಕಾರಿಗಳು ಬಹಳಷ್ಟು ಒಂದು ಕಾರ್ಯಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇರೋದು ಇತ್ತೀಚೆಗೆ ಬೆಳಕಿಗೆ ಕೂಡ ಬಂದಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಜನವರಿ 21ರಂದು ಈ ಒಂದು ಹಾಲು ಒಕ್ಕೂಟದ ತುಪ್ಪ ತಯಾರಿಕಾ ಘಟಕದಿಂದ ಬಹಳಷ್ಟು ತುಪ್ಪ ಸೋರಿಕೆ ಆಗಿತ್ತು. ಇದರಿಂದ ಒಕ್ಕೂಟಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗಿತ್ತು. ಆದ್ರೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಎಲ್ಲಾ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದಾ ಹಗರಣಗಳ ಒಂದು ಕೂಟ ಆಗಿರ್ತಕ್ಕಂಥ ಈ ಒಂದೊಂದು ಕೋಲಾರ ಒಕ್ಕೂಟ ಕೋಮೂಲ್ ಏನಿದೆ ಬಹಳಷ್ಟು ಒಂದು ಸುದ್ದಿಯಲ್ಲಿ ಕೂಡ ಇರುತ್ತೆ. ಆದ್ರೆ ತಪ್ಪುಗಳು ಕಂಡು ಬಂದಾಗ ಈ ಒಂದು ತಪ್ಪುಗಳನ್ನ ಮರೆಮಾಚುವಂತ ನಿಟ್ಟಿನಲ್ಲಿ ಅಮಾಯಕರ ಮೇಲೆ ಬಹಳಷ್ಟು ಒಂದು ಕ್ರಮಗಳನ್ನು ಕೂಡ ಹಿಂದೆ ಕೈಗೊಂಡಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಈ ಒಂದು ಜನವರಿ 21ರಂದು ಹಾಲು ಒಕ್ಕೂಟದಲ್ಲಿ ತುಪ್ಪ ಸೋರಿಕೆ ಆಗಿತ್ತು. ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಅವತ್ತು ತುಪ್ಪಕ್ಕೆ ಒಂದು ಮಣ್ಣನ್ನ ಬೆರೆಸಿ ಬೇರೆ ಬೇರೆ ಕ್ಯಾನ್ಗಳಲ್ಲಿ ಈ ಒಂದು ಮಣ್ಣು ಮಿಶ್ರಿತ ತುಪ್ಪವನ್ನ ಹಾಕಿ ಆ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಜನವರಿ 21ರಂದು ಆಗಿದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ 1ರಂದು ಈ ಒಂದು ಕೋಲಾರ ಹಾಲು ಒಕ್ಕೂಟ ಕೋಮೂಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ಒಂದು ತುಪ್ಪದ ಒಂದು ಫೋಟೋಗಳನ್ನು ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೂಪರ್ವೈಸರ್ ಕೆ ನಾಗೇಶ್ ಎಂಬುವರನ್ನ ಅಮಾನತು ಮಾಡಿತ್ತು. ಆದ್ರೆ ಈ ಒಂದು ಅಮಾನತು ಆದೇಶವನ್ನು ಅವರು ಪ್ರಶ್ನಿಸಿ ಬೆಂಗಳೂರಿನ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿ ಅಲ್ಲಿ ಒಂದು ಕೋರ್ಟ್ಗೆ ಒಂದು ಮೊರೆ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದವನ್ನ ಆಲಿಸಿದಂತಹ ಅಲ್ಲಿ ನ್ಯಾಯಾಧೀಶರಿದ್ದಾರೆ. ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಒಂದು ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅಮಾನತು ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟರು ಕೂಡ ನಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಇದೀಗ ಹಿಂದೆ ಅಮಾನತಾಗಿರ್ತಕ್ಕಂಥ ಸೂಪರ್ವೈಸರ್ ಏನಿದ್ದಾರೆ ಅವರು ನಾಗೇಶ್ವರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಅವರು ಕರ್ತವ್ಯಕ್ಕೆ ಮರಳಿದಂತಹ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಅವರನ್ನ ಒಂದು ಹೊರಗಡೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿನೇ ಒಂದು ನ್ಯಾಯಾಲಯದ ಒಂದು ತಡೆಯಾಜ್ಞೆ ಆದೇಶ ಇದ್ರು ಕೂಡ ಇದನ್ನ ಒಂದು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಳಲನ್ನ ಈಗಾಗಲೇ ನಾವು ತೋಡ್ಕೊಂಡಿರ್ತಕ್ಕಂಥದ್ದು. ಇನ್ನು ನಾಗೇಶ್ ಅವರು ಇದಕ್ಕೆ ಸಂಬಂಧಪಟ್ಟ ಮಾತನಾಡಿದ್ದಾರೆ. ಜನವರಿ 21ರಂದು ಈ ಒಂದು ಹಾಲು ಒಕ್ಕೂಟದ ತುಪ್ಪ ಘಟಕದಿಂದ ಬಹಳಷ್ಟು ಒಂದು ತುಪ್ಪ ಸೋರಿಕೆ ಆಗಿತ್ತು. ಆದ್ರೆ ಆ ಒಂದು ಪ್ರಕರಣಕ್ಕೆ ಜೊತೆಗೆ ನನಗೂ ಯಾವುದೇ ತರ ಸಂಬಂಧ ಇಲ್ಲ. ಜೊತೆಗೆ ಜನವರಿ 21ರಂದು ತುಪ್ಪ ಸೋರಿಕೆ ಆಗಿತ್ತು ಅಂದು ನಾನು ಕೆಲಸಕ್ಕೆ ರಜೆ ಕೂಡ ಹಾಕಿದ್ದೆ. ಆದ್ರೆ 22ರಂದು ಅಂದ್ರೆ ಮರುದಿನ ಬೆಳಗ್ಗೆ ಅಲ್ಲಿ ಹೋಗಿ ಒಂದು ಸ್ಥಳವನ್ನ ವೀಕ್ಷಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದೇನೆ ಬಿಟ್ಟರೆ ನಾನು ಯಾವುದೇ ಒಂದು ಫೋಟೋಗಳನ್ನ ಕ್ಲಿಕ್ಕಿಸಿಲ್ಲ. ಜೊತೆಗೆ ನಾನು ಯಾರಿಗೂ ಕೂಡ ಈ ಒಂದು ಫೋಟೋಗಳನ್ನ ಕ್ಲಿಕ್ಕಿಸಿದ್ರೆ ಶೇರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಆದ್ರೆ ಆ ಒಂದು ಸ್ಥಳಕ್ಕೆ ನಾವು ಹೋಗಿದ್ದೆ ತಪ್ಪಾಯ್ತು ಅನ್ನೋ ರೀತಿಯಲ್ಲಿ ನಮ್ಮನ್ನ ಒಂದು ಅಮಾನತನ್ನಿಟ್ಟಿದ್ದಾರೆ. ಖಂಡಿತ ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ಫೋಟೋಗಳನ್ನ ಕ್ಲಿಕ್ಕಿಸಿಲ್ಲ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಶೇರ್ ಅನ್ನು ಕೂಡ ಮಾಡಿಲ್ಲ. ಆದ್ರೆ ದುರುದ್ದೇಶಪೂರ್ವಕವಾಗಿ ನನ್ನನ್ನ ಒಂದು ಅಮಾನತು ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಅವ್ರು ಹೇಳಿರ್ತಕ್ಕಂಥದ್ದು. ಉದ್ದೇಶಪೂರ್ವವಾಗಿ ಸಸ್ಪೆಂಡ್ ಮಾಡಿದ್ದಾರೆ, ಫೋಟೋ ತೆಗೆದಿದ್ವಿ ಅಂತ. ಕನ್ಸರ್ಡ್ ಅಲ್ಲಿ ಸೆಕ್ಷನಲ್ಲಿ ಸೆಕ್ಷನಲ್ಲಿ ಏನಾಗಿದೆ ಅಂತ ಅವ್ರ ಮೇಲೆ ಕ್ರಮ ಇಲ್ಲ, ನಮ್ಮ ಮೇಲೆ ಉದ್ದೇಶಪೂರ್ವವಾಗಿ ಸಸ್ಪೆಂಡ್ ಮಾಡಿದ್ದಾರೆ. ನಾವು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದನ್ನು ಟಪಾಲಲ್ಲೆಲ್ಲ ಕೊಟ್ಟರು ಇವರು ಅದನ್ನ ಗೇಟಲ್ಲಿ ಎಂಟ್ರಿ ಒಳಗಡೆ ಬಿಡ್ತಾ ಇಲ್ಲ. ದುಡ್ಡಿಗೆ ಬಂದರೆ ಕೆಲಸಕ್ಕೆ ಹೋಗಿದ್ವಿ. ಇನ್ನು ನಾವು ದುಡ್ಡು ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಇನ್ನೆಲ್ಲೋಗ್ಬೇಕು ನಾವು ಹೇಳಿ. ಸಸ್ಪೆಂಡ್ ಮಾಡಿದ್ದು ನಾವು ಫೋಟೋ ಇದಾಗಿದ್ದು ಒಂದು ಇದರಲ್ಲಿ ಪ್ರಾಬ್ಲಮ್ ಆಗಿರೋದು. ನಾವು ಡ್ಯೂಟಿಗೆ 21ನೇ ತಾರೀಕು ರಜೆ ಇದ್ದೀವಿ. ಅಲ್ಲಿ ಇಳಿಯವರು ಗಿ ಸೆಕ್ಷನಲ್ಲಿ ಪ್ರಾಬ್ಲಮ್ ಆದಾಗ ನಾವು ಬಂದಿದ್ದು ಡ್ಯೂಟಿಗೆ 22ನೇ ತಾರೀಕು. ಆವಾಗ ಅದು 20 ದಿವಸ ಬಿಟ್ಕೊಂಡು 9ನೇ ತಾರೀಕು ಸಸ್ಪೆಂಡ್ ಮಾಡಿದ್ದಾರೆ ಉದ್ದೇಶಪೂರ್ವವಾಗಿ. ತುಪ್ಪ ಅದು ಏನಾಗಿದೆ ಅಂತ ಯಾರಿಗೆ ಗೊತ್ತು? ಕನ್ಸರ್ಟ್ ಪೇಪರಲ್ಲೆಲ್ಲ ಬಂದಿದೆ. ಕನ್ಸರ್ಟ್ ಸೆಕ್ಷನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರ ಮೇಲೆ ಕ್ರಮ ಇಲ್ಲ. ನಾವು ಸುಮ್ಮನೆ ಅಲ್ಲಿ ಹೋಗಿದ್ವಿ ಅಂತೇಳಿ ಸಸ್ಪೆಂಡ್ ಮಾಡ್ತಾರೆ. ಇನ್ನೆಷ್ಟು ಉದ್ದೇಶ ಇರಬೇಕು? ಕೋಲಾರ ಹಾಲು ಒಕ್ಕೂಟದ ತುಪ್ಪ ವಿಭಾಗದಿಂದ ಬಹಳಷ್ಟು ತುಪ್ಪ ಕೂಡ ಸೋರಿಕೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಒಕ್ಕೂಟಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇಂತಹ ಒಂದು ಸೋರಿಕೆ ಪ್ರಕರಣಗಳು ಇದು ಮೊದಲನೇಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಬಹಳಷ್ಟು ಬಾರಿ ಆ ಒಂದು ಕೋಮೂಲ್ ಒಕ್ಕೂಟದಲ್ಲಿ ಹಾಲು ಮತ್ತು ತುಪ್ಪ ಕೂಡ ಸೋರಿಕೆ ಆಗಿರುತ್ತೆ. ಇದರಿಂದ ಒಕ್ಕೂಟಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತುಪ್ಪ ಸೋರಿಕೆ ಪ್ರಕರಣವನ್ನ ಅಧಿಕಾರಿಗಳು ಮುಚ್ಚೋದಕ್ಕೆ ಬಹಳಷ್ಟು ಒಂದು ಸಾಹಸವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಪ್ಪ ಸೋರಿಕೆ ಆಗಿತ್ತು, ಆ ಒಂದು ಸೋರಿಕೆ ಆಗಿರ್ತಕ್ಕಂಥ ತುಪ್ಪವನ್ನ ಅದಕ್ಕೆ ಒಂದು ಮಣ್ಣನ್ನು ಸುರಿದು ಈ ಒಂದು ಪ್ರಕರಣವನ್ನ ಮುಚ್ಚಿ
ಹಾಕುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ಈ ಒಂದು ತುಪ್ಪ ಸೋರಿಕೆ ಪ್ರಕರಣದ ಒಂದು ಫೋಟೋಗಳು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಡಳಿತ ಮಂಡಳಿಯ ಒಂದು ನಿರ್ಧಾರದ ಮೇರೆಗೆ ಒಂದು ಶಿಸ್ತು ಕ್ರಮವನ್ನ ಕೈಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಏನು ಅಧಿಕಾರಿಗಳು ಹೇಳ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ಘಟನೆಗೆ ಹಿಂದೆ ಏನು ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಮಯದಲ್ಲಿ ಕೋಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಸಕ ಕೆ ಬಿ ನಂಜೇಗೌಡ ಅವರು ಏನು ಒಕ್ಕೂಟದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತುಪ್ಪ ಸೋರಿಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೊರಗಾಗಿ ಕೋಲಾರ ಹಾಲು ಒಕ್ಕೂಟ ಕೋಮುಲ್ನಲ್ಲಿ ಸದಾ ಒಂದಲ್ಲ ಒಂದು ವಿಚಾರಗಳಿಂದ ಈ ಒಂದು ಒಕ್ಕೂಟ ಬಹಳಷ್ಟು ಒಂದು ವಿವಾದದಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಜನವರಿ 21ರಂದು ಹಾಲು ಒಕ್ಕೂಟದ ತುಪ್ಪ ವಿಭಾಗದಲ್ಲಿ ಬಹಳಷ್ಟು ಒಂದು ತುಪ್ಪ ಸೋರಿಕೆಯಾಗಿ ಒಕ್ಕೂಟಕ್ಕೆ ಏನು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದ್ರು ಕೂಡ ಈ ಒಂದು ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಅಧಿಕಾರಿಗಳು ಬಹಳಷ್ಟು ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ವಿನಾಕಾರಣ ತಪ್ಪಿಲ್ಲದೆ ಇದ್ರು ಕೂಡ ನಮ್ಮನ್ನ ಏನು ಅಮಾನತು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಏನು ಸೂಪರ್ವೈಸರ್ ಆಗಿರ್ತಕ್ಕಂಥ ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.